ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಯ್ ಅಂತ ಹೇಳಿ. ನಾನು 2023-24 SDM ಆಡೆ ಸ್ಟೂಡೆಂಟ್. ಅಂದರೆ PUC ಮುಗಿಸಿ ನಂತರ ನನ್ನ ಎಜುಕೇಷನ್ಗೆ ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜ್ಗೆ ಹೊರಟೆ. ಸೊ ನಲ್ಲಿನ ಈಗ BBA ಅನ್ನೋ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ತಗೊಂಡು ಈಗ ಫಸ್ಟ್ ಇಯರ್ ಡಿಗ್ರಿನ ಸ್ಟಡಿ ಮಾಡ್ತಾಯಿದ್ದೀನಿ. ಸೊ ವಿಷಯ ಏನಂತಂದರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಬಿಸ್ನೆಸ್ ಮಾಡಬೇಕು, ಅಂದರೆ ಈಗಿರೋ ಬಿಸ್ನೆಸ್ನ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಂತ. ಬಟ್ ನನಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಅಷ್ಟೊಂದು ಕಾಳಜಿ. ಸೊ ನಾನು ಬಿಸ್ನೆಸ್ ಮಾಡಬೇಕು ಅಂತಂದರೆ ಈಗ ಎಲ್ಲ ಬಿಸ್ನೆಸ್ ಮಾಡ್ತಾರೆ. ಸೊ ಅದು ಒಂದೇ ಕಾನ್ಸೆಪ್ಟಲ್ಲಿ ಬಿಸ್ನೆಸ್ ಮಾಡೋದು ಬೇಡ. ಸೊ ನಾವು ಬಿಸ್ನೆಸ್ ಮಾಡಿದ್ರೆ ಒಂದು ಥಿಂಕ್ ಆಗಬೇಕು, ಅದು ಯಾವ ಥರ ಮಾಡಬೇಕಂತ ಇದುವರೆಗೂ ಯಾರೂ ಮಾಡಿಲ್ಲ, ಆ ಥರ ಕಾನ್ಸೆಪ್ಟಲ್ಲಿ ಮಾಡಬೇಕು. ಸೊ ನಮ್ಮ ಕಾನ್ಸೆಪ್ಟ್ ಬಂದು ಪ್ಯಾಕೇಜಿಂಗ್ ಡ್ರಿಂಕಿಂಗ್ ವಾಟರ್. ಇಷ್ಟರವರೆಗೆ ನೀವು ಅನ್ಕೋತಾ ಇರ್ಬೋದು, ಈಗ ತಾನೇ ಹೇಳಿದ್ರು ಅಂದರೆ ಯಾರು ಮಾಡ್ತಿರೋ ಬಿಸ್ನೆಸ್ನ ಮಾಡಬೇಕು ಅಂತ. ಬಟ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಈಗಾಗಲೇ ಬಿಸ್ಲರಿ, ಆ್ಯಪಲ್ ಸುಮಾರು ಬ್ರ್ಯಾಂಡ್ ಇದೆ ಅಂತ. ಸೊ ಬ್ರ್ಯಾಂಡ್ ಇದೆ ಅಂತ ಗೊತ್ತು, ಬಟ್ ನಾವು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇವರೆಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಪ್ಲಾಸ್ಟಿಕ್ ವಾಟರ್ ಬಾಟಲಿಂದ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗ್ತಿದೆ. ಸೊ ನಾವು ಒಂದು ಬಯೋಡಿಗ್ರೇಡೇಬಲ್ ವಾಟರ್ ಬಾಟಲಲ್ಲಿ ನೀರನ್ನ ಪ್ಯಾಕೇಜಿಂಗ್ ಮಾಡಿ ಸೊ ಸೆಲ್ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಬಯೋಡಿಗ್ರೇಡೇಬಲ್ ವಾಟರ್ ಬಾಟಲ್ ಮ್ಯಾನುಫ್ಯಾಕ್ಚರ್ ಬಂದು ನಮಗೆ ಗುಜರಾತಲ್ಲಿ ವೆಂಡರ್. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅವ್ರು ಹೇಳಿದ್ರು, ಸರ್ ನಾವು ವಾಟರ್ ಬಾಟಲ್ ಬೇಕಾದ್ರೆ ಸಪ್ಲೈ ಮಾಡ್ತೀವಿ, ಬಟ್ ನಮಗೆ ಅದೇ ಪರ್ಮನೆಂಟ್ ಸಪ್ಲೈ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಮಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಪರ್ಮಿಷನ್ ಇಲ್ಲ. ಸೊ ನಿಮ್ಗೆ ಏನಾದರೂ ಬೇಕಂದರೆ ಗೌರ್ಮೆಂಟ್ ಪರ್ಮಿಷನ್ ಬೇಕು. ಲೈಕ್ ನಿಮ್ಗೆ ಯಾವುದೇ ಸ್ಟೇಟ್ ಆಗಿರ್ಬೋದು, ಲೈಕ್ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಬಯೋಡಿಗ್ರೇಡೇಬಲ್ ವಾಟರ್ ಬಾಟಲ್ಗೆ ಸಪೋರ್ಟ್ ಮಾಡ್ತಿಲ್ಲ, ಮತ್ತು ಇಂಡಿಯನ್ ಗೌರ್ಮೆಂಟ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಸೊ ನಮ್ಗೆ ಏನಾದರೂ ಅದ್ರ ಬಗ್ಗೆ ಬೇಕಂತಂದರೆ ಸುಮಾರು ನಾವು ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ಸ್ ಎಲ್ಲ ಬೇಕು. ಬಟ್ ನಾವು ಪರ್ಮಿಷನ್ಸ್ ಕೂಡ ಓಡಾಡ್ತಾ ಇದ್ದೀವಿ. ಸೊ ಆ ಪರ್ಮಿಷನ್ ಸಿಕ್ಕಿದ್ರೆ ನಾವು ಬಯೋಡಿಗ್ರೇಡೇಬಲ್ ವಾಟರ್ ಬಾಟಲಲ್ಲಿ ನೀರು ಪ್ಯಾಕ್ ಮಾಡಿ ಎನ್ವಿರಾನ್ಮೆಂಟ್ಗೆ ಯಾವುದೋ ಹಾರ್ಮ್ ಆಗೋದಿಲ್ಲ. ಅಂದರೆ ಆ ಬಾಟಲ್ ಎಲ್ಲ ಮೇಲೆ ಬಿದ್ದರೆ ಯಾವುದೋ ಹಾರ್ಮ್ ಆಗೋದಿಲ್ಲ. ಸೊ ಇನ್ ಕೇಸ್ ಏನಾದರೂ ನಮಗೆ ಬಯೋಡಿಗ್ರೇಡೇಬಲ್ ವಾಟರ್ ಬಾಟಲ್ ಪರ್ಮಿಷನ್ ಸಿಕ್ಕಿಲ್ಲ ಅಂತಂದರೆ ನಮ್ಗೆ ಅದಕ್ಕೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಪ್ರಿವೆಂಟ್ ಮಾಡೋದು ಕೂಡ ಇನ್ನೊಂದು ಐಡಿಯಾ ಇದೆ. ಸೊ ಬಟ್ ನಾವು ಬಯೋಡಿಗ್ರೇಡೇಬಲ್ ವಾಟರ್ ಬಾಟಲ್ ಕ್ಯಾಪ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಫಸ್ಟ್ ಟೈಮ್ ನಮಗೆ ಇದುವರೆಗೂ ಯಾರು ಮಾಡಿಲ್ಲ. ಸೊ ಆ ಬಯೋಡಿಗ್ರೇಡೇಬಲ್ ವಾಟರ್ ಬಾಟಲ್ ಕ್ಯಾಪ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಬಟ್ ಅದನ್ನ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಶುಗರ್ ಕೇನ್, ಕಬ್ಬಿನ ಕೇನ್ ಹಾಕಿದ ಮೇಲೆ ಆ ಶುಗರ್ ಕೇನ್ ವೇಸ್ಟ್ ಆಗುತ್ತೆ. ಸೊ ಅದರಿಂದ ಮತ್ತೆ ಬಾಳೆ ತಿಂಡಿನ ವೇಸ್ಟ್ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂದರೆ ಕೆಲವು ಕೆಮಿಕಲ್ಸ್ ಅದಕ್ಕೆ ಹಾಕಬೇಕು. ಬಟ್ ಕೆಮಿಕಲ್ಸ್ ಹಾಕಿದ್ರು ಕೂಡ ಸೊ ಅದನ್ನ ಏನಾದರೂ ನಮ್ಮ ಎಲೆ ಮೇಲೆ ಬಿದ್ದರೆ, ಅಂದರೆ ಭೂಮಿ ಬಿದ್ದರೆ ಅದೇ ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಆಗೋದಿಲ್ಲ, ಅಂದರೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಾವು ಅದೇ ಬಯೋಡಿಗ್ರೇಡೇಬಲ್ ವಾಟರ್ ಬಾಟಲ್ ಕ್ಯಾಪಲ್ಲಿ ಒಂದು ಸೀಟ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ನಾವು ಕರ್ನಾಟಕ ಬೀಜ ರಾಜ್ಯ ನಿಗಮ ಮಂಡಳಿ ಅಂತ ಬೆಂಗಳೂರಿನಲ್ಲಿ. ಸೊ ನಾವು ಬೆಂಗಳೂರಲ್ಲಿ ಆಫೀಸ್ಗೆ ಹೋಗಿ ನಾವು ಮಾತಾಡ್ತೀವಿ, ಸರ್ ನಮ್ಗೆ ಈ ಥರ ಒಂದು ಪ್ಲ್ಯಾನ್ ಇದೆ, ಸೊ ಯಾವುದಾದ್ರು ಒಳ್ಳೆ ಸೀಟ್ ಕೊಡಿ ಅಂತ. ಸೊ ಅವರು ನಮಗೆ ವಿತಿನ್ ಒಂದು 15 days ಅಪ್ಡೇಟ್ ಮಾಡ್ತೀವಿ, ಖಂಡಿತ ಇದು ಮಾಡ್ತೀವಿ ಅಂತ ಹೇಳಿದ್ರು. ಸೊ ನನಗೆ ಸುಮಾರು ಮಿನಿಸ್ಟರ್ಸ್ನ, ಕೆಲವೊಂದು MLA, ಕೆಲವೊಂದು ಕಾಲೇಜಸ್ನ ಇನ್ವೆಸ್ಟಿಗೇಟ್ ಅಂದರೆ ನಾವು ಈ ಥರ ಒಂದು ಕಾನ್ಸೆಪ್ಟ್ನ ಇಂಡಿಯಾಗೆ ಬಂದರೆ ವರ್ಕೌಟ್ ಆಗುತ್ತೆ ಅಂತ. ಸೊ ನಮಗೆಲ್ಲ ಒಂದು ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಸೊ ನಮ್ಮ ಪಬ್ಲಿಕಲ್ಲಿ ಕೆಲವೊಂದು ಒಳ್ಳೆ ಯೂನಿವರ್ಸಿಟೀಸ್, ಕಾಲೇಜಸ್ ಅಂತ ಬೆಂಗಳೂರಲ್ಲಿ ಹೋಗಿದ್ವಿ. ಹಾಗೆ ನಮ್ಮ SDM PU ಕಾಲೇಜ್ನಲ್ಲಿ ಕೂಡ ಕೇಳಿದ್ವಿ, ಮತ್ತು ನಮ್ಮ ಸಿದ್ಧಾರ್ಥ ಗೋಕುಲದಲ್ಲಿ ಸ್ಟೂಡೆಂಟ್ಸ್ ಇಂಟರಾಕ್ಟ್ ಮಾಡಿದ್ವಿ ಬೆಂಗಳೂರಿನಿಂದ. ಅವ್ರು ಕೂಡ ನಮ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಇದರಿಂದ ಇನ್ ಕೇಸ್ ನಾವು ಸೀನ್ನ ಪ್ಲೇಸ್ ಮಾಡ್ತೀವಿ. ಸೊ ಇನ್ ಕೇಸ್ ಏನಾದರೂ ವಾಟರ್ ಬಾಟಲ್ ಕ್ಯಾಪ್ ಮೇಲೆ ಬಿದ್ದರೆ ವಿತಿನ್ ಸ್ಪ್ಯಾನ್ ಆಫ್ 15 to 20 ದಿನ ಒಳಗಡೆ ಕ್ಯಾಪ್ ಕಂಪ್ಲೀಟ್ಲಿ ಮೆಲ್ಟ್ ಆಗುತ್ತೆ. ಸೊ ಎನ್ವಿರಾನ್ಮೆಂಟ್ಗೆ ಏನೂ ಹಾರ್ಮ್ ಆಗೋದಿಲ್ಲ. ಸೊ ಅದಾದಮೇಲೆ ಸೀಡ್ ಹೊರಗಡೆ ಬಂದು ಮತ್ತೊಂದು 15 ದಿನ ಒಳಗಡೆ ಆ ಸೀಡ್ಗೆ ಏನು ಡ್ಯಾಮೇಜ್ ಆಗಿದೆ, ಅದು ಗಿಡ ಥರ ಆಗಿ ಅದು ಮರ ಥರ ಬೆಳೆಯುತ್ತೆ. ಸೊ ನೀವು ಅನ್ಕೋತಾ ಇರ್ಬೋದು ಇದು ಖಂಡಿತ ವರ್ಕೌಟ್ ಆಗುತ್ತೆ ಅಂತ. ಸೊ ನಾನು ಇದು 100% ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಒಂದು 100 ಗಿಡ ಆಗ್ತದೆ, ಅಂದರೆ 100 ಬೀಜನ್ನ ಪ್ಲೇಸ್ ಮಾಡಿ ಫ್ಯಾಕ್ಟ್ರಿಯಿಂದ ನಮ್ಮ ಕಡೆಯಿಂದ ಸೊಸೈಟಿಗೆ ಕಳಿಸಿದಾಗ ಅಟ್ಲೀಸ್ಟ್ ಒಂದು 100ರಲ್ಲಿ 10 ಗಿಡ ಬೆಳೆದು ನಮ್ಮ ಕಡೆಯಿಂದ ಏನು ಒಂದು ಎನ್ವಿರಾನ್ಮೆಂಟ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಬಂದಿದ್ದೀವಿ. ಸೊ ಈಗಾಗಲೇ ಈಗಿರೋ ಇಂಡಸ್ಟ್ರೀಸ್ ಆಗಿರ್ಬೋದು, ಒಳ್ಳೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಆಗಿರ್ಬೋದು, ಯಾರೂ ಈ ಕಾನ್ಸೆಪ್ಟ್ ಬಂದಿಲ್ಲ. ಫಸ್ಟ್ ಟೈಮ್ ನಾವು ಮಾಡಿ ಒಂದು ಸಕ್ಸಸ್ನ ತಗೊಳ್ಳೋಣ ಅಂತ ನಮ್ಮದು ಆಸೆ ಇದೆ. ಆಸೆ ಎಲ್ಲ ಒಂದು ಟ್ರೈ ಅದು, ಬಟ್ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ಇದೆ, ನಮಗೆ ಖಂಡಿತ ಅದಾಗುತ್ತೆ. ಸೊ ನೀವು ಇಟ್ಸ್ ಆಯಿತು. ಮತ್ತು ನೀವು ಇನ್ನೊಂದು ಕಾನ್ಸೆಪ್ಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ನ ಪ್ರಿವೆಂಟ್ ಮಾಡೋದು ಅಂತ ಹೇಳಿದ್ರೆ, ಬಟ್ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಪ್ಯಾಕ್ ಮಾಡಿ ಅನಿಸುತ್ತೆ. ಸೊ ಅದಕ್ಕೂ ನನ್ನ ಹತ್ರ ಒಂದು ಉತ್ತರ ಇದೆ. ಸೊ ಅದಕ್ಕೆ ಆ ಉತ್ತರ ಏನಂತಂದರೆ ರಿವರ್ಸ್ ವೆಂಡಿಂಗ್ ಮಷಿನ್ ಅಂತ ಹೇಳಿ. ಸೊ ರಿವರ್ಸ್ ವೆಂಡಿಂಗ್ ಮಷಿನ್ ನಮ್ಮ ಇಂಡಿಯಾದಲ್ಲಿ ಇದುವರೆಗೂ ಯಾರು ಮಾಡಿಲ್ಲ. ಸೊ ರಿವರ್ಸ್ ವೆಂಡಿಂಗ್ ಮಷಿನ್ ನಮ್ಮ ಇಂಡಿಯಾದಲ್ಲಿ ಬರೀ 4 ಕಡೆ ಪ್ಲೇಸ್ ಮಾಡಿದ್ದು. ಬೆಂಗಳೂರಲ್ಲಿ 2 ಅಂತ, ಗುಜರಾತಲ್ಲಿ ಮತ್ತು ಡೆಲ್ಲಿಯಲ್ಲಿ 2 ಕಡೆ. ಸೊ ರಿವರ್ಸ್ ವೆಂಡಿಂಗ್ ಮಷಿನ್ಸ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಅದು ಯಾವುದೇ ಸಕ್ಸಸ್ನ ನಮ್ಮ ಇಂಡಿಯಾದಲ್ಲಿ ಕಾಣಿಸ್ತಿಲ್ಲ, ಯಾಕಂದರೆ ಆ ಮಷಿನ್
ಆ ಮಷಿನ್ ಸ್ವಲ್ಪ ಪ್ರಾಬ್ಲಮ್ ಬಂದು ಅದು ಕೆಟ್ಟೋಗಿ ಸೊ ಅದು ಯಾವುದೇ ಚಿಂತನೆ ಮಾಡಿಲ್ಲ ಗೌರ್ಮೆಂಟ್ ಮತ್ತೆ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಆ ಮಷಿನ್ಸ್ ಕೂಡ ಹಾಗೆ ಇದಾವೆ, ಅದು ವರ್ಕ್ ಆಗ್ತಿಲ್ಲ. ಸೊ ಅದು ನನಗೆ ಬಿಟ್ಬಿಟ್ಟು ಮತ್ತೆ ಅದನ್ನ ಕನಸು ಅಂತಂದ್ರೆ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಯೋಚನೆ ಮಾಡಿಲ್ಲ. ಸೊ ನಾವು ಇಂಡಿಯನ್ ಟೆಕ್ನಾಲಜಿ ಅಲ್ಲದೆ ನಾವು ಬೇರೆ ದೇಶ ಅಂದ್ರೆ ಈಗ ರಿವರ್ಸ್ ವೆಂಡಿಂಗ್ ಮಷಿನ್ ಯಾವ ಕಂಟ್ರಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ನೀವು ಗೂಗಲ್ ಮಾಡಿದ್ರೆ ಲೈಕ್ ಯುರೋಪಿಯನ್ ಕಂಟ್ರೀಸ್, ನೆದರ್ಲ್ಯಾಂಡ್ಸ್, ಜಪಾನ್ ಕೂಡ ಕಡಿಮೆ ಯೂಸ್ ಮಾಡ್ತಾರೆ. ಆಕ್ಚುಲಾಗಿ ಯುರೋಪ್, ನೆದರ್ಲ್ಯಾಂಡ್, ಜರ್ಮನಿ, ಐರ್ಲೆಂಡ್, ಸ್ವೀಡನ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಸೊ ನೀವು ಅಲ್ಲೆಲ್ಲ ಹೋದಾಗ ನೋಡ್ಬೋದು. ಸೊ ನಮ್ಮ ಇಂಡಿಯಾದಲ್ಲಿ ಅಲ್ಲಲ್ಲಿ ಪ್ಲಾಸ್ಟಿಕ್ ಇರುತ್ತೆ, ಬಟ್ ಅಲ್ಲೆಲ್ಲೂ ನಿಮಗೆ ಪ್ಲಾಸ್ಟಿಕ್ ಕಾಣಿಸುತ್ತೆ. ಯಾಕಂದ್ರೆ ಈ ತರ ರಿವರ್ಸ್ ವೆಂಡಿಂಗ್ ಮಷಿನ್ಸ್ ನಲ್ಲಿ ಹಾಕಿ ಇನ್ಸ್ಟಾಲೇಷನ್ ಮಾಡಿ ಜನರನ್ನ ಅಟ್ರಾಕ್ಟ್ ಮಾಡಿ. ಸೊ ಜನ ಕೂಡ ಅದೇ ತರ ಅವ್ರಿಗೆ ಹೆಲ್ಪ್ಫುಲ್ ಆಗಿದೆ. ಅಂದ್ರೆ ಎಲ್ಲಾದ್ರೂ ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡಿ ಎಲ್ಲಿ ರೆಸಿಪಿ ರಿವರ್ಸ್ ವೆಂಡಿಂಗ್ ಮಷಿನ್ಸ್ಗೆ ಹಾಕಿ ಅದೊಂದು ಕ್ರೆಡಿಟ್ ತಗೋತಾರೆ. ಆ ಕ್ರೆಡಿಟ್ ಏನಂತಂದ್ರೆ ಈಗ ಎಕ್ಸಾಂಪಲ್ ನಾವು ರಿವರ್ಸ್ ವೆಂಡಿಂಗ್ ಮಷಿನ್ ಇಲ್ಲೇ ನಮ್ಮ ಉಜಿರೆಯಲ್ಲಿ ಅದು SDM ಕಾಲೇಜ್ ಇದ್ದಾಗ ನಾವು ಯಾವುದೋ ಒಂದು ಸ್ಟೂಡೆಂಟ್ ಬಂದು ನಮ್ಮ ಮಷಿನ್ಗೆ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕಳಿಸ್ಕೊಂಡು ಅಂದ್ರೆ ನಾವು ಅವ್ರ ಮಾತಾಡಿರ್ತೀವಿ, ಕಸ್ಟಮರ್ಸ್ನ ಕಳಿಸ್ಕೊಡ್ತೀವಿ ಅಂತ. ಸೊ ಅದಾದಾಗ ನಮಗೆ ನೀವು ವಾಟರ್ ಬಾಟಲ್ ಹಾಕಿದಾಗ ನಾವು ಕೂಪನ್ ಕೊಟ್ಟರೆ ಕೂಪನ್ ಎತ್ಕೊಂಡಾಗ ನಾವೆಲ್ಲ ಅವ್ರ ನೇಮ್ ಮೆನ್ಷನ್ ಮಾಡಿದ್ದು ಅವ್ರು ಕೊಟ್ಟರೆ ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಇರ್ತಾರೆ ಸಿಗುತ್ತೆ. ಲೈಕ್ 10 ರೂಪಾಯಿ ಇರೋ ಕಾಫಿ ನೀವು ಒಂದು ಬಾಟಲ್ ಹಾಕಿ ಅಂತ ಎತ್ಕೊಂಡು ಕೊಟ್ಟಾಗ ಸೊ ಅದೊಂದು 8 ರೂಪಾಯಿ ಸಿಗುತ್ತೆ. ಆ ಥರ ಡಿಸ್ಕೌಂಟ್ 8 ರೂಪಾಯಿ ಸಿಗುತ್ತೆ. ಜನನ ನಮ್ಮ ಮಷಿನ್ಗೆ ಬಾಟಲ್ಸ್ನ ಹಾಕ್ತಾರೆ. ಸೊ ಜನನೂ ಅಟ್ರಾಕ್ಟ್ ಆಗ್ತಾರೆ. ಸೊ ಇದರಿಂದ ನಮಗೆ ಟೆಕ್ನಾಲಜಿ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಮತ್ತೆ ನಾವು ಡಿಜಿಟಲ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಮಾಡ್ತೀವಿ. ಡಿಜಿಟಲ್ ಇಂಡಿಯಾ ನಿಮ್ಗೆ ಈಗ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಡಿಜಿಟಲ್ ಇಂಡಿಯಾ ನಮ್ಮ ಓದಿ ಬಂದರೆ ಎಲ್ಲರ ಡಿಜಿಟಲೈಸೇಷನ್ ಮಾಡ್ತಾರೆ. ಸೊ ನಮ್ಗೆ ಈ ರಿವರ್ಸ್ ವೆಂಡಿಂಗ್ ಮಷಿನ್ಗೆ ಒಂದು ಡಿಜಿಟಲ್ LED TV ಕೊಡ್ತಾರೆ. ಆ ಮಷಿನ್ ಎಷ್ಟಿದೆ ಮಷಿನ್ ಸ್ವಲ್ಪ ಭಾಗದಲ್ಲಿ ಮಾತ್ರ ವಾಟರ್ ಬಾಟಲ್ ಹಾಕೋದಕ್ಕೆ ಮತ್ತೆ ಕೂಪನ್ ಕೊಡೋದಕ್ಕೆ ಜಾಗ, ಉಳಿದಿದ್ದು ದೊಡ್ಡ ಜಾಗ ಮತ್ತೆ ಉಳಿದಿದ್ದ ಜಾಗ ಎಲ್ಲ ಲೈಕ್ ಒಂದು LED TV ಕೊಡ್ತಾರೆ. ಅದರಲ್ಲಿ ನಾವು ನಿಯರ್ ಬೈ ಹೋಟೆಲ್ಸ್ನೆಲ್ಲ ಪ್ರಮೋಷನ್ ಮಾಡ್ಬೋದು. ಹೋಟೆಲ್ಸ್ ಆಗಿರ್ಬೋದು, ಡೆವಲಪಿಂಗ್ ಸ್ಕೂಲ್ಸ್, ಕಾಲೇಜಸ್, ಯಾವುದೇ ಥರದ ಹೊಸದಾಗಿ ಓಪನ್ ಆಗಿರುವಂಥ ಕಂಪನಿಗಳು, ಬ್ಯಾಂಕ್ಗಳು ಎಲ್ಲದನ್ನೂ ಪ್ರಮೋಷನ್ ಮಾಡ್ಬೋದು. ಸೊ ಇದರಿಂದ ನಮಗೆ ಜನರು ಈಗ ನಾವು ನಾರ್ಮಲ್ ಆಗಿ ಒಂದು ಹೋಟ್ಲು ಇಲ್ಲ ಒಂದು ಏನಾದ್ರು ಓಪನ್ ಮಾಡಿದಾಗ ಜನ ಬರ್ತಾರೆ, ಅವ್ರ ಪಾಂಪ್ಲೆಟ್ ಕೊಡ್ತಾರೆ, ಕೂಪನ್ಸ್ ಎಲ್ಲ ಬಂದು ಬಿಸ್ತಲ್ಲೇ ಬಂದು ಜನ ಅಂದರೆ ಪಬ್ಲಿಕ್ಗೆಲ್ಲ ಕೊಡ್ತಾರೆ. ಸೊ ಅದರಿಂದ ಜನ ಈ ರಿವರ್ಸ್ ವೆಂಡಿಂಗ್ ಮಷಿನ್ ಹತ್ರ ಬಂದಾಗ ಆ ರಿವರ್ಸ್ ವೆಂಡಿಂಗ್ ಮಷಿನಲ್ಲಿ ಇರೋ LED TV ಎಲ್ಲ ಪ್ರಮೋಷನ್ ಮಾಡ್ತೀವಿ, ಅದರಿಂದ ನೋಡಿದ್ರೆ ಸೊ ಅದರಿಂದ ಕೂಡ ನಮ್ಗೆ ಪ್ರಾಫಿಟ್ ಇದೆ. ಸೊ ಇದರಿಂದಾಗಿ ಒಂದು ಹೊಸದಾಗಿ ಒಂದು ಟೆಕ್ನಾಲಜಿ ಇಂಡಿಯಾಗೆ ತಂದು ಸೊ ನಮ್ಮ ಇಂಡಿಯಾ ಡೆವಲಪಿಂಗ್ ನೇಷನ್ ಎಲ್ಲರಿಗೂ ಗೊತ್ತಿದೆ. ಸೊ ಅದನ್ನ ಒಂದು ಡೆವಲಪ್ಡ್ ನೇಷನ್ ಮಾಡಬೇಕಂತ ಒಂದು ನನ್ನ ಆಸೆ. ಮತ್ತೆ ಮೇನ್ಲಿ ನಾವು ಫೋಕಸ್ ರೀಜನ್ಸ್ ಈ ಪ್ಯಾಕೇಜ್ ಎಬಿಲಿಟಿ ಆಗಿ ಬಂದು ಲೈಕ್ ಕೋಸ್ಟಲ್ ರೀಜನ್ಸ್ ಆಫ್ ಕರ್ನಾಟಕ, ಲೈಕ್ ದಕ್ಷಿಣ ಕನ್ನಡ, ಉಡುಪಿ, ಮಣಿಪಾಲ್, ಸ್ವಲ್ಪ ಭಾಗದ ಸಕಲೇಶ್ಪುರ ಮತ್ತೆ ಮೂಡಿಗೆರೆ. ಸೊ ಇದಕ್ಕೆಲ್ಲ ನೀವು ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಮತ್ತೆ ಇನ್ನೊಂದು ನಾವು ರಿವರ್ಸ್ ವೆಂಡಿಂಗ್ ಮಷಿನ್ಸ್ನ ನಾವು ಫಸ್ಟ್ ಇನ್ಸ್ಟಾಲೇಷನ್ ಬಂದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಮ್ಮ ಕಾವಂತರ ಆದೇಶದ ಮೇಲೆ ನಾವು ಇಲ್ಲಿ ಧರ್ಮಸ್ಥಳದಲ್ಲಿ ಫಸ್ಟ್ ಲಕ್ಷ ದೀಪೋತ್ಸವ ಒಳಗಡೆ ಒಂದು ಮಷಿನ್ ಇನ್ಸ್ಟಾಲೇಷನ್ ಮಾಡ್ತೀವಿ. ಸೊ ಪರ್ಮನೆಂಟ್ಲಿ ನಾವು ಧರ್ಮಸ್ಥಳದ ಮಷಿನ್ ಇನ್ಸ್ಟಾಲೇಷನ್ ಮಾಡ್ತೀವಿ. ಇದರಿಂದ ಧರ್ಮಸ್ಥಳ ಸುತ್ತಮುತ್ತ ಊರವರು ಮತ್ತೆ ಕರ್ನಾಟಕ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಎಲ್ಲ ಭಕ್ತಾದಿಗಳು ಮತ್ತು ಟೂರಿಸ್ಟ್ ಎಲ್ಲ ಬಂದು ಆ ಮಷಿನ್ನ ನೋಡಿ ಅಂದರೆ ಅದನ್ನ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ ಇದಕ್ಕೆ ಖಂಡಿತವಾಗಿ ನೀವು ಸಪೋರ್ಟ್ ಬೇಕು. ವಿತಿನ್ 2027 or 28 ನಮ್ಮ ಕರ್ನಾಟಕದಲ್ಲಿ ಮಿನಿಮಮ್ 5 ಮಷಿನ್ ಇರಬೇಕು ಅಂತ ನಮ್ಮದು ಕಾನ್ಸೆಪ್ಟ್ ಇದೆ. ಸೊ ಮೇನ್ಲಿ ಮತ್ತೆ ನಾವು ಬೆಂಗಳೂರನ್ನ ಫೋಕಸ್ ಮಾಡ್ತೀವಿ. ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು, ಬೆಂಗಳೂರು ಯಾರಾದರೂ ವೀಕ್ಷಕರು ನೋಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ತುಂಬ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಿರ್ಬೋದು, ಹಸಿ ಕಸ. ಸೊ ಇದಾಗ್ತದೆ. ಹಸಿ ಕಸಕ್ಕೆ ನಮ್ಮ ಹತ್ರ ಇನ್ನೊಂದು ಪ್ಲಾನ್ ಇದೆ, ಬಟ್ ನಮ್ಗೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಬಟ್ ನಾವು ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ ಫ್ರೀ ಬೆಂಗಳೂರು ಮಾಡೋಕ್ಕಂತ 2027-28 ಒಳಗಡೆ ಒಂದು ಪ್ಲಾನ್ ಇದೆ. ಸೊ ಬೆಂಗಳೂರಿನಲ್ಲಿ ನಾವು ಮೇನ್ಲಿ ಈ ರಿವರ್ಸ್ ವೆಂಡಿಂಗ್ ಮಷಿನ್ ಇಡಬಹುದು. ವಿವಿಪುರ ಫುಡ್ ಸ್ಟ್ರೀಟ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಮತ್ತೆ ಲಾಲ್ಬಾಗು, ಕಬ್ಬನ್ ಪಾರ್ಕ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದೊಂದು, ಮತ್ತೆ ಮೆಜೆಸ್ಟಿಕ್ನಲ್ಲಿ ಒಂದು ಇಡಕಟ್ಟ ಇದೆ, ಮತ್ತೆ ದಯಾನಂದ ಸಾಗರ್ ಕಾಲೇಜ್ ಕ್ಯಾಂಪಸ್ ಒಂದು, ಬೆಸ್ಟ್ ಕ್ಯಾಂಪಸ್ ಒಂದು, ಕ್ರೈಸ್ಟ್ ಯೂನಿವರ್ಸಿಟಿ ಕ್ಯಾಂಪಸ್ ಒಂದು, ಮತ್ತೆ ಮೌಂಟ್ ಕ್ಯಾರ್ಮಲ್ ಕ್ಯಾಂಪಸ್ ಒಂದು, ಮತ್ತೆ ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ಕ್ಯಾಂಪಸ್ ಒಂದು ಇಡಕಂತ ವಿತಿನ್ 1 year ಈ ಎಲ್ಲ ಕ್ಯಾಂಪಸಸ್ ಬೆಂಗಳೂರಲ್ಲಿ ಇಡ್ತೀವಿ. ಈಗ ನಾವು ಹೇಳಿದ ಜಾಗ. ಮತ್ತೆ ವಿತಿನ್ 2028 27-28 ಒಳಗಡೆ ನಮ್ಮ ಇಂಡಿಯಾ ಮತ್ತೆ ನಮ್ಮ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೂಡ ಒಂದು ಮಷಿನ್ ಇಡ್ತೀವಿ. ಸೊ ಅದು ಆಗ್ತಾ ಸೊ ನಮ್ಮ ಮೇನ್ಲಿ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕವನ್ನು ರೆಕಗ್ನೈಸ್ ಆಗಿ ಕರ್ನಾಟಕ ವಿಲ್ ಬಿ ಡೆವಲಪ್ಡ್ ಸ್ಟೇಟ್ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಸೊ 2027-28 ಒಳಗಡೆ ನಾನು ಈಗ ಹೇಳಿದ ಕಾನ್ಸೆಪ್ಟ್ ಖಂಡಿತವಾಗ್ಲೂ ನಾವು ಮಾಡ್ಕೊಳ್ತೀವಿ. ಇದಕ್ಕೆಲ್ಲ ನಿಮ್ಮ ಹೆಲ್ಪ್ ತುಂಬ ಇಂಪಾರ್ಟೆಂಟ್. ಸೊ ನೀವು ಖಂಡಿತ ನಮಗೆಲ್ಲ ಹೆಲ್ಪ್ ಮಾಡಬೇಕು. ಸೊ ಮೇನ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಬಂದು ಎಸ್ಟಿಮೇಷನ್ ನಮಗೆ 1.5 ಕೋಟಿ ಇದೆ.
ಸೊ ಇದರಲ್ಲಿ ನಮಗೆ ಸ್ವಲ್ಪ ಅಮೌಂಟ್ ನಮ್ಮ ಪರಮ ಪೂಜ್ಯ ಕಾವಲು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಎಕ್ಸ್ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಸರ್ ಅವರು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಬೇರೆ ಬೇರೆ ದಕ್ಷಿಣ ಕನ್ನಡದಲ್ಲಿರುವಂಥ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು, ಕೆಲವು ರಾಜಕೀಯದ ವ್ಯಕ್ತಿಗಳಾಗಿರ್ಬೋದು, ಸೊ ಇವರೆಲ್ಲ ನಮಗೆ ಫಿನಾನ್ಷಿಯಲಿ ಆಗಿರ್ಬೋದು ಮತ್ತು ಗೈಡೆನ್ಸ್ ಕೊಡೋದ್ರ ಬಗ್ಗೆ ಆಗಿರ್ಬೋದು ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರು ಸೌತ್ MP ತೇಜಸ್ವಿ ಸೂರ್ಯ ಸರ್ ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾವು ಅವ್ರ ಮತ್ತೊಂದು ಮೀಟಿಂಗ್ ಇದೆ. ಇನ್ನೊಂದು ದಿನ ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಮುಂದೆ ಬಂದು ಮತ್ತೆ ಇದು ಯಾವ ಥರ ನಡೀತಾ ಇದೆ ನಿಮಗೆ ಮುಂದೆ ಖಂಡಿತ ಹೇಳ್ತೀವಿ. ಸೊ ಇವತ್ತು ನಮಗೆ ಮೂಡಿಗೆರೆಯಲ್ಲಿ ನಮ್ಮ ಪ್ಲ್ಯಾಂಟ್ಗೆ ಭೂಮಿ ಪೂಜೆ ಇದೆ. ಗುಜರಾತಿಂದ ಸಿವಿಲ್ ಇಂಜಿನಿಯರ್ ಬರ್ತಾ ಇದ್ದಾರೆ. ಸೊ ಅವರು ಈಗ ಧರ್ಮಸ್ಥಳದಲ್ಲಿದ್ದಾರೆ. ಸೊ ಅಲ್ಲೊಂದು ಅವ್ರ ಪೂಜೆ ಕಾಮದ ಆಶೀರ್ವಾದ ತಗೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ತಗೊಂಡು ಫಸ್ಟ್ ಇವತ್ತೇ ಹೋಗಿ ನಮ್ಮ ಪ್ಲ್ಯಾಂಟ್ನ ಶುರು ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದರೂ ಸಲಹೆ ಕೊಡಬೇಕಿದ್ರೆ ನಮ್ಗೆ ಹೇಳ್ಬೋದು, ಅಥವಾ ನಾವು ಮಾಡ್ತಾ ಇರೋದು ನಿಮ್ಗೆ ತಪ್ಪು ಕಾಣಿಸಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಸೊ ಅದರಿಂದ ನಾವೆಲ್ಲರಿಗೂ ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀವಿ. ಸೊ ಅದರಿಂದ ನಾವು ಏನಾದರೂ ಅಳವಡಿಸ್ಕೊಳ್ಳೋದಿದೆ ನಾವು ಅಳವಡಿಸ್ಕೊಳ್ತೀವಿ. ಸೊ ಇಷ್ಟೇ ನಾನು